ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನಿಮ್ ಬಾಯಿಂದ ಡೈಲಾಗ್ ಕೇಳಬೇಕು ಅಂತ ತುಂಬಾ ಆಸೆ ಆಗ್ತಿದೆ. ಹೇಳಿ ಹೇಳಿ ಪ್ಲೀಸ್. ಕಟ್ಟೋದಾಳಿನ ಏನ್ ಹೇಳ್ತಾ ಇದೀಯ? ನಾವು ಬಂದಿರೋದು ಮದ್ವೆ ನಿಲ್ಸಕ್ಕಲ್ಲ, ನಿನ್ನ ಮದ್ವೆನ ಕಣ್ ತುಂಬ್ಕೊಳಕ್ಕೆ. ಧಾರಾಳವಾಗಿ ತಾಳಿ ಕಟ್ಟು, ಒಂದು ಯಾವ ಅಬ್ಜೆಕ್ಷನ್ ಇಲ್ಲ. ನಾವೇನು ಹೇಳಲ್ಲ, ಕಟ್ಟು ತಾಳಿ ಕಟ್ಟು. ನೀನ್ ಟೆನ್ಷನ್ ಮಾಡ್ಕೋಬೇಡಮ್ಮ, ಈ ಮದ್ವೆ ಖಂಡಿತ ಆಗಲ್ಲ. ಬೇಡ ಬಾವರ, ಈ ಮದ್ವೆ ಆಗಲಿ. ಏನ್ ಹೇಳ್ತಾ ಇದ್ಯಾ ಮಲ್ಲಿ? ನೀನ್ ಇರುವಾಗ ಇನ್ನೊಂದು ಮದ್ವೆ ಹೇಗಾಗ್ತಾನ ಅವನು? ಕಾನೂನು ಪ್ರಕಾರ ತಪ್ಪು. ಕಾನೂನ? ಅವ್ರಿಗೆ ಗೊತ್ತಿಲ್ಲದಿರೋ ಕಾನೂನ ಬಾವರ. ಅವ್ರಿಗೆ ಕಾನೂನು ಗೊತ್ತಾದ್ಮೇಲೂ ಈ ಮದ್ವೆ ಆಗ್ತಿದ್ದಾರೆ ಅಂತಂದ್ರೆ ಅವ್ರೆಲ್ಲದಕ್ಕೂ ಸಿದ್ಧವಾಗಿ ನಿಂತಿದ್ದಾರೆ ಅಂತ ತಾನೇ ಅರ್ಥ. ನಮ್ ಮಾತಿಗೆ ಬೆಲೆ ಇರಕ್ಕಿಲ್ಲ ಬಾವರ. ಬೇಡ, ಇರ್ಲಿ ಬಿಡಿ ಬಾವರ. ನಾನು ನಿರ್ಧಾರ ಮಾಡಿವ್ನಿ. ನಮಗೆ ಮರ್ಯಾದೆ ಇಲ್ದಿರೋ ಕಡೆ, ಪ್ರೀತಿಗೆ ಬೆಲೆ ಇಲ್ದಿರೋ ಕಡೆ ನಮ್ಮ ಚಪ್ನೂ ಬಿಡಬಾರ್ದು ಅಂತಾರೆ. ಅಂಥವ್ರ ಮುಂದೆ ನಾನು ಯಾಕೆ ಭಿಕ್ಷೆ ಬಿಟ್ಕೊಂಡು ನಿಂತ್ಕೊಳ್ಳಿ? ನನಗೂ ಸ್ವಾಭಿಮಾನ ಅನ್ನೋದು ಐತೆ ಬಾವರೆ. ಅವ್ರು ಮದುವೆ ಆಗಬೇಕು ಅಂತಿದಾರಲ್ವಾ, ಆಗಲಿ ಬಿಡಿ. ಬಿಸಿರೋವರೆಗೂ ಮಾತ್ರ ರುಚಿ. ಒಪ್ಪತ್ತು ಕಳ್ಮೇಲೆ ಮೃಷ್ಟಾನ ಕೂಡ ಹಳ್ಸೋಗತ್ತೆ. ಇಂಥ ವಿಷಯದಾಗೆ ಬುದ್ಧಿ ಹೇಳಿದ್ರೆ ಬುದ್ಧಿ ಬರೋಕ್ಕಿಲ್ಲ ಬಾವರೆ. ಕೆಟ್ಟ ಮ್ಯಾಕನ್ನೇ ಬುದ್ಧಿ ಬರೋದು. ಬಾವರೆ, ನೀವು ಮಾತ್ರ ಯಾವುದೇ ಕಾರಣಕ್ಕೂ ಈ ಮದುವೆನ ತಡಿಬೇಡಿ. ಮದುವೆ ಆಗಲಿ. ನೋ 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 ನೋ, ಇದಲ್ಲ ಸ್ಟೋರಿ. ಅಲ್ಲ, ನೀವುಗಳೆಲ್ಲ ಚೀಫ್ ಗೆಸ್ಟ್ ಗುಂಪು ಬರ್ತೀರಾ, ಕಾಗೆಗಳ ತರ ಕಾಕ ಅಂತೀರಾ, ಮೈ ಮೇಲೆ ಬೀಳ್ತೀರಾ, ಮದುವೆ ಬೇಡ ಅಂತ ತಡಿತೀರಾ ಅಂತ ಎಷ್ಟೆಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ. ಸ್ಟೋರಿ ಏನೋ ಮಿಸ್ ಹೊಡಿತಾ ಇದೆಯಲ್ಲ. ಇಟ್ಸ್ ಕ್ವೈಟ್ ಕನ್ಫ್ಯೂಸಿಂಗ್. ಕನ್ಫ್ಯೂಷನ್ ಯಾಕೆ? ನಾನು ಹೇಳಿದ್ನಲ್ಲ, ನಾನು ನಿನ್ನನ್ನು ತಡೆಯೋದಕ್ಕೆ ಬಂದಿಲ್ಲ. ನಿನ್ನ ಮದುವೆ ನೋಡಬೇಕು ಅಂತ ಓಡೋಡ್ ಬಂದಿದ್ದೀವಿ. ಡಿಸಪಾಯಿಂಟ್ ಮಾಡಬೇಡ, ಕಟ್ಟು ತಾಳಿನ. ಯಾಕೆ ಮಕ್ಕ ನೋಡ್ತಾ ಇದ್ದೀರಾ? ಮುಹೂರ್ತ ಮೀರೋಗುತ್ತೆ. ತಾಳಿ ಕಟ್ಟಿ. ಶಾಸ್ತ್ರಿಗಳೇ, ಒಂದೊರ್ಸಿ. ಮಾಂಗಲ್ಯ ಧಾರಣೆ ಮಾಡಿ. Mom, I'm really sorry. I had to do it. ಬಟ್ ಏನೇ ಆದರೂ ನಿನ್ನ ಆಶೀರ್ವಾದ ಬೇಕೇ ಬೇಕು. ಅಂಕಲ್, ಆಶೀರ್ವಾದ ಮಾಡಿ. ಒಳ್ಳೇದಾಗಲಿ ಒಳ್ಳೇದಾಗಲಿ, ಹೇಳ್ಬೇಡ. ಬ್ರೋ, ಥ್ಯಾಂಕ್ಸ್ ಫಾರ್ ದ ಕೋಆಪರೇಷನ್. ಆ್ಯಂಡ್ ಯಾವುದಕ್ಕೂ ಇರಲಿ, ನಿಂದು ಒಂದು ಆಶೀರ್ವಾದ.
ಮಾತಾಡಬೇಡ. ನೀ ಮನೆಗೂ ನಿನಗೂ ಸಂಬಂಧ ಇಲ್ಲ. ನೀನು ಆ ಯೋಗ್ಯತೆಯನ್ನು ಕಳ್ಕೊಂಡ್ಬಿಟ್ಟಿದ್ಯಾ. ಹೊರಡಿಲಿಂದ ಜಾಗ ಖಾಲಿ ಮಾಡು. ಹೋಗು ಅಂದ್ರೆ ಎಲ್ಲಿಗೆ ಹೋಗ್ಲಿ? ಹಾಳಾಗಿ ಹೋಗು. ನನ್ನ ಕಣ್ಣು ಮುಂದೆ ಇರಬೇಡ ಅಷ್ಟೇ. ದಿನ ಬೆಳಗಾದ್ರೆ ನಿಮ್ಗಳ ಮುಖ ನೋಡ್ಕೊಂಡು ಕೂತ್ಕೊಳ್ಳೋದಕ್ಕೆ ನಾವು ರೆಡಿ ಇಲ್ಲ. ನಿಮ್ಮಿಂದ ಈ ಮನೆ ವಾತಾವರಣ ಹಾಳಾಗೋದು ನನಗಿಷ್ಟ ಇಲ್ಲ. ಏನು ಹೀಗೆ ಹೇಳ್ತಾ ಇದೆಯಾ ಗೌತಮ್? ಅಲ್ಲ, ಅವನಿಗೆ ಇಷ್ಟ ಇಲ್ಲದೆ ಇದ್ರು ಮಲ್ಲಿ ಜೊತೆ ಮದುವೆ ಮಾಡಿಸಿದ್ ನಾವೇ ತಾನೆ. ಅವನಿಗೆ ಮಲ್ಲಿ ಅಂದ್ರೆ ಇಷ್ಟನೇ ಇರ್ತಿರಲಿಲ್ಲ. ಆದ್ರೂ ನಾವೇ ತಾನೆ ಬಲವಂತವಾಗಿ ಮದುವೆ ಮಾಡಿಸಿದ್ದು. ಇವರಿಬ್ರು ಜೀವನನ ನಿಜ ಹೇಳ್ಬೇಕಂದ್ರೆ ನಾವೇ ನಮ್ಮ ಕೈಯಲ್ಲೇ ಹಾಳು ಮಾಡಿದ್ದು. ಈಗ ಅವನಿಷ್ಟದಂತೆ ಮದುವೆ ಆಗಿದ್ದಾನೆ, ಅಷ್ಟಕ್ಕೆ ಮಾತ್ರ ಅವನ ನಮ್ಮ ಮನೆಯಿಂದ ಹೊರಗಾಗ್ತೀಯಾ? ಅಲ್ಲ, ಮದುವೆ ಆಗೋಗಿದೆ. ಇಷ್ಟ ಇಲ್ಲಂದ್ರೆ ನೀನ್ ತಡಿಬೇಕಾಗಿತ್ತಲ್ವಾ? ಈಗ ನಮಗ್ ಬೇರೆ ದಾರಿ ಇಲ್ಲ ಗೊತ್ತು. ಇಷ್ಟ ಇದೆಯೋ ಇಲ್ವೋ ಇವರಿಬ್ಬರನ್ನ ನಾವು ಒಪ್ಕೊಳ್ಳೇಬೇಕಲ್ವಾ? ಈ ಹುಡುಗಿನ ಮನೆ ತುಂಬಿಸ್ಕೋಬೇಕು. ಅದನ್ ಬಿಟ್ಟು ಇವ್ರನ್ನ ಆಚೆ ಹಾಕ್ತಾ ಇದೆಯಲ್ಲ ನೀನು. ನಿನ್ ತಂದೆಗೆ ಏನ್ ಮಾತು ಕೊಟ್ಟಿದ್ದೇನೆ ನೆನ್ಪು ಮಾಡ್ಕೋ. ನೀನ್ ಅದನ್ನ ಮರ್ತು ಬಿಟ್ಟಿಯಾ? ಇಲ್ಲಮ್ಮ, ನಾನು ಯಾವುದನ್ನು ಬರ್ತಿಲ್ಲ. ಆದರೆ ಇವನು ಯಾರು, ಎಲ್ಲಿಂದ ಬಂದಿದ್ದಾನೆ ಅನ್ನೋದನ್ನು ಮರ್ತು ಹೋಗಿದ್ದಾನೆ. ಅದಕ್ಕೆ ಹೀಗೆಲ್ಲಾಗಿರೋದು. ಇವನು ಮೋಸ ಮಾಡೋದು ಬರೀ ಮಲ್ಲಿಗಷ್ಟೇ ಅಲ್ಲ, ಇಡೀ ಕುಟುಂಬಕ್ಕೆ ಮೋಸ ಮಾಡಿದ್ದಾನೆ. ನಮ್ಮ ನಂಬಿಕೆಯನ್ನು ಇವನ ಸ್ವಾರ್ಥಕ್ಕೆ ಬಳಸ್ಕೊಂಡಿದ್ದಾನೆ. ಇವನು ಸಾಮಾನ್ಯದವನಲ್ಲಮ್ಮ, ಕ್ರಿಮಿನಲ್, ಹಾರ್ಡ್ ಕೋರ್ ಕ್ರಿಮಿನಲ್. ಏನ್ ಹೇಳ್ತಾ ಇದೀಯ ಗೌತಮ್? ಆಮ, ನಿಮ್ಗೆ ಇವನ್ ಬಗ್ಗೆ ಗೊತ್ತಿಲ್ಲ. ಇವನು ನೀವ್ ಅನ್ಕೊಂಡಂಗಿಲ್ಲ. ಬಗ್ಗೆ ಹೇಳಿದ್ರೆ ನೀವೇ ಬೆಚ್ಚಿ ಬೀಳ್ತೀರಾ. ಅಮೃತಧಾರೆ